ಓಕೆ, ಸ್ವತಃ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಜಿಟಿ ದೇವೇಗೌಡರು ನಮ್ಮ ಜೊತೆ ಮಾತನಾಡ್ತಾ ಇದ್ರು. ನಾನು ಹಂಗೆ ಹೇಳಿಲ್ಲ, ಅರ್ಥ ಬರೋಂಗೆ ಅಂತ ಕೊನೆಗೆ ಒಪ್ಕೊಂಡ್ರು. ಫೈನ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಜಿಟಿ ದೇವೇಗೌಡರ ಹೇಳಿಕೆಯ ಬೆನ್ನಲ್ಲೇ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮತ್ತೊಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ಸುಮಲತಾ ಪರ ಕಾಂಗ್ರೆಸ್ ಕೆಲಸ ಮಾಡ್ತಾ ಇದೆ. ರೈತ ಸಂಘ ಮತ್ತು ಕಾಂಗ್ರೆಸ್ ಸೇರ್ಕೊಂಡು ಮಂಡ್ಯದಲ್ಲಿ ನಿಖಿಲ್ ವಿರುದ್ಧ ಒಂದು ಚಕ್ರವ್ಯೂಹವನ್ನ ರಚನೆ ಮಾಡಿದ್ದಾರೆ. ಮಂಡ್ಯದಲ್ಲಿ ಸುಮಲತಾಗೆ ಕಾಂಗ್ರೆಸ್ ಬೆಂಬಲ ಕೊಟ್ಟಿದೆ ಅಂತಕ್ಕಂಥ ನೇರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ರೈತ ಸಂಘದ ಜೊತೆ ಸೇರ್ಕೊಂಡು ಜೆಡಿಎಸ್ ವಿರುದ್ಧ ಚಕ್ರವ್ಯೂಹವನ್ನ ರಚನೆ ಮಾಡಿದ್ದಾರೆ. ಆದರೆ ಇದ್ರ ಬಗ್ಗೆ ನಾನು ಈಗ ಮಾತಾಡಲ್ಲ, ಎಲ್ಲದಕ್ಕೂ ಮೇ 23ರ ಬಳಿಕ ಉತ್ತರಿಸ್ತೀನಿ ಅಂತ ಚಿಕ್ಕಮಗಳೂರಿನಲ್ಲಿ ಸಿಎಂ ಕುಮಾರಸ್ವಾಮಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲವೂ ಸರಿ ಹೋಯ್ತು, ಕಾಂಗ್ರೆಸ್ ಮತ್ತು ಜೆಡಿಎಸ್ ಸಮನ್ವಯತೆ ಎಲ್ಲ ಕ್ಷೇತ್ರದಲ್ಲೂ ಸರಿ ಹೋಗ್ತಿದೆ ಅಂತ ಕಂಡು ಬರ್ತಾ ಇರೋ ಈ ಸ್ಥಿತಿನಲ್ಲೇ ನೋ, ಹಂಗಿಲ್ಲ ಪರಿಸ್ಥಿತಿ ಅಂತ ಇಬ್ಬರ ಮಾತು, ಜಿಟಿ ದೇವೇಗೌಡರ ಮಾತು ಮತ್ತು ಸಿಎಂ ಕುಮಾರಸ್ವಾಮಿ ಮಾತು ಉತ್ತರವನ್ನ ಕೊಡ್ತಾ ಇದೆ. ಹಾಗಾದ್ರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಇದಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಕಾಂಗ್ರೆಸ್ ಅಭ್ಯರ್ಥಿ ಸೋತ್ರೆ ಮೈಸೂರಿನಲ್ಲಿ ನಾವು ಹೊಣೆ ಅಲ್ಲ ಅಂತ ದೇವೇಗೌಡರು ಮೈಸೂರಲ್ಲಿ ಹೇಳಿದ್ದಾರೆ ಸರ್. ಈಗ ಗೊತ್ತಿಲ್ಲ, ಕೇಳ್ತೀನಿ ನಾನು, ಯಾಕೆ ಅವ್ರ ಜೊತೆ ಮಾತಾಡ್ತೀನಿ, ಗೊತ್ತಿಲ್ಲ ನನಗೆ, ಕೇಳ್ತೀನಿ. ಹೌದು, ಮಾತಾಡಿದ್ದೀವಿ. ಅವರೆಲ್ಲರೂ ಕೂಡ 7ನೇ ತಾರೀಕು ಜಾಯಿಂಟ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ವಿಜಯ್ ಶಂಕರ್ ಪರವಾಗಿ ಕೆಲಸ ಮಾಡ್ತಾರೆ. ಬಯಸಿ ಎಲ್ಲಾ ಕಡೆ ಎಲ್ಲ ಹೇಳ್ಬೇಡಪ್ಪ. ಮಂಡ್ಯದಲ್ಲಿ ಕೆಲವು ಕಾರ್ಯಕರ್ತರು ಕಾಂಗ್ರೆಸ್ನವರು ಬಿಜೆಪಿಗೆ ಮಾಡ್ತಲ್ಲ, ಇಂಡಿಪೆಂಡೆಂಟ್ ಮಾಡ್ತಾ ಇದ್ದಾರೆ ಅಂತ ದೇವೇಗೌಡ ಹೇಳಿದ್ದಾರೆ. ಅವರು ಬಹಳ ದೂರ ಹೊಟ್ಟೋಗ್ಬಿಟ್ಟಿದ್ದಾರೆ, ಅವ್ರು ವಾಪಸ್ ಹೋಗ್ತಾರೆ ಇಲ್ವ ಅಂತ ಅನುಮಾನ ಅಂತ ಹೇಳಿದ್ದಾರೆ. ಅದು ನೋಡಿ ನಾನು ಮಾತಾಡ್ತೀನಿ ಎಲ್ಲ ಜೊತೆ, ನಾಳೆ ಬರಕ್ಕೆ. ಕಾಂಗ್ರೆಸ್ ಅಭ್ಯರ್ಥಿ ಸೋತ್ರೆ ಮೈಸೂರಿನಲ್ಲಿ ನಾವು ಹೊಣೆ ಅಲ್ಲ ಅಂತ ದೇವೇಗೌಡರು ಮೈಸೂರಲ್ಲಿ ಹೇಳಿದ್ದಾರೆ ಸರ್. ಈಗ ಗೊತ್ತಿಲ್ಲ, ಕೇಳ್ತೀನಿ ನಾನು, ಯಾಕೆ ಅವ್ರ ಜೊತೆ ಮಾತಾಡ್ತೀನಿ, ಗೊತ್ತಿಲ್ಲ ನನಗೆ, ಕೇಳ್ತೀನಿ. ಹೌದು, ಮಾತಾಡಿದ್ದೀವಿ. ಅವರೆಲ್ಲರೂ ಕೂಡ 7ನೇ ತಾರೀಕು ಜಾಯಿಂಟ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ವಿಜಯ್ ಶಂಕರ್ ಪರವಾಗಿ ಕೆಲಸ ಮಾಡ್ತಾರೆ. ಬಯಸಿ ಎಲ್ಲಾ ಕಡೆ ಎಲ್ಲ ಹೇಳ್ಬೇಡಪ್ಪ. ಮಂಡ್ಯದಲ್ಲಿ ಕೆಲವು ಕಾರ್ಯಕರ್ತರು ಕಾಂಗ್ರೆಸ್ನವರು ಬಿಜೆಪಿಗೆ ಮಾಡ್ತಲ್ಲ, ಇಂಡಿಪೆಂಡೆಂಟ್ ಮಾಡ್ತಾ ಇದ್ದಾರೆ ಅಂತ ದೇವೇಗೌಡ ಹೇಳಿದ್ದಾರೆ. ಅವರು ಬಹಳ ದೂರ ಹೊಟ್ಟೋಗ್ಬಿಟ್ಟಿದ್ದಾರೆ, ಅವ್ರು ವಾಪಸ್ ಹೋಗ್ತಾರೆ ಇಲ್ವ ಅಂತ ಅನುಮಾನ ಅಂತ ಹೇಳಿದ್ದಾರೆ. ಅದು ನೋಡಿ ನಾನು ಮಾತಾಡ್ತೀನಿ ಎಲ್ಲ ಜೊತೆ, ನಾಳೆ ಬರಕ್ಕೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೇಳಿಕೆ ಇದು. ಯಾಕೆ ಆ ರೀತಿ ಹೇಳಿದ್ದಾರೆ ಜಿಟಿ ದೇವೇಗೌಡರು ನನಗೆ ಗೊತ್ತಿಲ್ಲ, ನಾನು ಕರೆದು ಮಾತಾಡ್ತೀನಿ ಅಂತ ಒಂದು ಕಡೆ ಹೇಳ್ತಾರೆ. ಮತ್ತೊಂದು ಕಡೆ ಜಿಟಿ ದೇವೇಗೌಡರು ಮಂಡ್ಯದ ವಿಚಾರದ ಬಗ್ಗೆ ಮಾತ್ರ ಮಾತಾಡಿದ್ದಾರೆ. ಅಲ್ಲಿ ಕೆಲವು ಕಾಂಗ್ರೆಸ್ಸಿಗರು ಸುಮಲತಾ ಅಂಬರೀಶ್ ಅವರ ಪರ ಕೆಲಸ ಮಾಡ್ತಾ ಇದ್ದಾರೆ, ತುಂಬ ದೂರ ಹೋಗ್ಬಿಟ್ಟಿದ್ದಾರೆ, ಅವ್ರು ವಾಪಸ್ ಬರ್ತಾರೋ ಇಲ್ವೋ ಗೊತ್ತಿಲ್ಲ ಅಂತ. ಅಂದರೆ ಪಾಪ ಸಮರ್ಥನೆ ಮಾಡ್ಕೊಳ್ಳೋ ರೀತಿಯಲ್ಲೇ ಜಿಟಿ ದೇವೇಗೌಡರು ಪರವಾಗಿ ಮಾತನಾಡಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು.